ಈ ದೇವಸ್ಥಾನ ಕಟ್ಟಿ ಸುಮಾರು 40 ವರ್ಷ ಆಯಿತು. ಮೊದಲ ಕಿರ್ಲೋಸ್ಕರ ಕಂಪನಿ ಕಾರ್ಮಿಕರ ಮಾತ್ರ ಕಟ್ಟಿದ್ವಿ ಇಲ್ಲಿ. ಅವಾಗ ಗರ್ಭಗುಡಿ ಮಾತ್ರ ಇತ್ತು. ಇದೆಲ್ಲ ನೀವೇನೇನು ಇದ್ದಿದ್ದಿಲ್ಲ. ಇಲ್ಲಿ ಗರ್ಭಗುಡಿ ಹತ್ರ 5 ಮೆಟ್ಲಿತ್ತು, ಈ 1 ಮೆಟ್ಲಿಲ್ಲ. ಅಷ್ಟು ಮತ್ತು ನಮಗೆ ಆರ್ಥಿಕವಾಗಿ ಸರಿ ಇದ್ದಿಲ್ಲ ನಾವು. ಈಗ ನೀವು ನಿಂತಿರಲಿ, ನಿಮ್ಮದೊಂದು ಮನೆ ಕಟ್ಟಿದ್ರೆ RCC ಕಡಿದಾಗ ಮಣ್ಣು ಇರ್ತದಲ್ಲ, ಆ ಮಣ್ಣು ಕೈಗಾಡಿ ಹಾಕೊಂಡು ತಂದು ಹಾಕಿವಿ ನಾವಿಲ್ಲ. ಹೀಗಾಗಿ ಇದನ್ನು ಭೇಟಿ ಮಾಡ್ಕೊತ ಬಂದು ಮತ್ತು ಭಕ್ತರ ಸಹಾಯದಿಂದ ಈ ರೀತಿ ಬೆಳ್ಕೊತ ಬಂದು ಮೊದಲು ಪ್ರಾರ್ಥನಾ ಮಂದಿರ ಆಯಿತು. ಮುಂದೆ ನಲ್ಲೂರು ಅವರು ಒಂದಿಷ್ಟು ದುಡ್ಡು ಕೊಟ್ಟು ಕೈ ಬಿಟ್ಬಿಟ್ಟಿದ್ರು. ಏನು ಮಾಡಿರಿ ಅಂತ ಕೇಳಿ ಒಂದು ಸಣ್ಣದು ಮಿನಿ ಹಾಲು ಕಟ್ಟಿದ್ವಿ ಅಲ್ಲಿ, ಊಟದ ಹಾಲು. ಅದೊಂಥರ ಖುಷಿಯಾಗಿ ಮತ್ತೊಂದಿಷ್ಟು ದುಡ್ಡು ಕೊಟ್ಟರು ಅವರು. ಮತ್ತು ಆ ದಾವಣಗೆರೆಗೆ ಒಬ್ಬರು ಒಂದು 25,000 ರೂಪಾಯಿ ಕೊಟ್ಟರು. ಇಲ್ಲಿ ಬಂದು ನೋಡಿದ್ರೆ ಖುಷಿ ಆಯ್ತು, 70,000 ರೂಪಾಯಿ ಕೊಟ್ಟರು ಅವರು. ಇನ್ನು ಕೆಲವು ಮಂದಿ 10,000 ರೂಪಾಯಿ ಕೊಟ್ಟು ತಮ್ಮ ಹೆಸರು ಹೇಳಿಲ್ಲ. ನಾವು ಅಕೌಂಟ್ ಮಾಡ್ತಿದ್ವಿ. ನಾವು ಹಂಗೆ ತೊಗೋಬೇಕು ದುಡ್ಡನ್ನ. ಶ್ರೀರಾಮ್ ಅಂತ, ಜೈ ಶ್ರೀರಾಮ್ ಅಂತ ಬರೆದು ಅಕೌಂಟ್ ತೊಗೊಂಡು ಅಡಿಟ್ ಮಾಡಿಸ್ತಿದ್ವಿ. ನಮ್ದು ಯಾವುದೂ ಅದ್ವೈತ ಇಲ್ಲ ನಮ್ಮ ದೇವಸ್ಥಾನದಾಗ. ಅದೇ ರೀತಿ ಧರ್ಮಸ್ಥಳ ಸಂಘದವ್ರು ಇಲ್ಲಿ ಮೀಟಿಂಗ್ ಮಾಡ್ತಿದ್ರು. ಅವರು ಎಲ್ಲ ಕಡೆ 25,000 ಕೊಡ್ತಿದ್ದಂತ. ಈಗ 15-20 ವರ್ಷ ಮುಂದೆ ನಮಗೆ 1,00,000 ರೂಪಾಯಿ ಬಂತು. ಅಲ್ಲಿ ಕಮಿಟಿಯವರೆಲ್ಲ ಬಂದಿದ್ದರು, ಹೆಡ್ ಕಮಿಟಿ. ಅದನ್ನ ನೋಡಿಕೊಂಡು ಕೊಟ್ಟರು ಅವ್ರು 1,00,000 ರೂಪಾಯಿ. ಇದೇ ರೀತಿ ನಾವು ಹೇಳ್ತಿದ್ವಿ 10 ಪೈಸಾ ಕೊಟ್ಟರೆ ನಿಮ್ದು ಎಷ್ಟು ಮರಳು ಬರ್ತಾ ಅಂತ ಹೇಳ್ತಿದ್ವಿ ನಾವು. 10 ಪೈಸಾ ಅಂತ ಹೇಳಿದ್ರೆ 1,00,000 ತನಕ ಕೊಟ್ಟಾರ. ಸಾಕಷ್ಟು ಎಲ್ಲ ಕಡೆಯಿಂದ ಸಹಾಯ ಆಗಿದೆ. ಮತ್ತು ವಿಜೃಂಭಣೆಯಿಂದ ನಾವು ಆಮೇಲೆ 9 ದಿವಸ ನಾವು ರಾಮನವಮಿ ಮಾಡ್ತಿದ್ವಿ. ಈಗ ಸ್ವಲ್ಪ ನಮ್ಮ ಸಹಕಾರಿ ಜೊತೆಗಿದ್ದವರು ಭಾಳ ಜನ ಹೋಗಿರೋದ್ರಿಂದ ನಮ್ಮ ಮಾಡಲಿಕ್ಕಾಗಲ್ಲ. ಮತ್ತು ಈಗ ಹೊಸ ಜನ ಬಂದಿದ್ದಾರೆ. ಈಗ ಅವರೆಲ್ಲ ಸೇರಿ ಈ ಸಲ ರಾಮನವಮಿ ಧಾರ್ಮಿಕ ಕಾರ್ಯಕ್ರಮ ಮಾಡ್ತೀವಿ, ಅದು ತಪ್ಪಿಲ್ಲ. ಹೊರಗಡೆ ಕೀರ್ತನ, ಪ್ರವಚನ, ವಾಮನಮೂರ್ತಿ ಇವರೆಲ್ಲ ಸೇರ್ಕೊಂಡು ಮಾಡ್ತಿದ್ವಿ. ಎಲ್ಲ ಸೇರಿಕೊಂಡು ಅದು ನಿಂತ್ಕೊಂಡಿತ್ತು ಎಲ್ಲ ಜನ ಹೋಗಿರೋದ್ರಿಂದ. ಮತ್ತು ಹೊಸ ಕುಟುಂಬ ಜನರೇಷನ್ ಬಂದಿದೆ. ಇವತ್ತು ಮುಹೂರ್ತ ಕೀರ್ತನ ಇಟ್ಕೊಂಡಿದ್ವಿ ಸಾಯಂಕಾಲ. ಈ ಧಾರ್ಮಿಕ ಕಾರ್ಯಕ್ರಮ ಇವತ್ತೇನು ನೀವು ಕಣ್ಣಿಲ್ಲಿ ನೋಡ್ತೀರಿ, ಇದೆಲ್ಲ ಇದ್ದೇ ಇತ್ತಿದು. ಈಗ ಮುಂದೆ ನಮ್ಮ ವಾಮನಮೂರ್ತಿ ಅವರು ಪ್ರೆಸಿಡೆನ್ಶಿಪ್ನಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಾ ಇದೆ. ಈಗ ಅವರು ಅಧ್ಯಕ್ಷರು ಮಾತಾಡಬೇಕಂತ ಕೇಳ್ತಾರೆ. ರಾಜಾರಾಮ್ ಕಾಲನಿ ಹರಿಹರದಲ್ಲಿ ರಾಮ ಮಂದಿರ 40 ವರ್ಷಗಳ ಇತಿಹಾಸ ಇದಕ್ಕೆ. ಇಲ್ಲಿ ಅನೇಕ ಭಕ್ತಾದಿಗಳು ತಮ್ಮ ಸೇವೆಯನ್ನು ಸಲ್ಲಿಸಿ ಇವತ್ತು ಇಷ್ಟು ಸಮುದಾಯ ಕೂಡ ಬೆಳವಣಿಗೆ ಆಗಿದೆ. ಇದಕ್ಕೆ ಕಾರಣಕರ್ತರು ಇಲ್ಲಿ ರಾಜಾರಾಮ್ ಕಾಲನಿ ಜನಗಳು ಮತ್ತು ಹೊರಗಿನ ಜನಗಳು, ಭಕ್ತಾದಿಗಳು ತುಂಬ ಜನ ಸಹಾಯ ಮಾಡಿದ್ದಾರೆ. ಪ್ರತಿ ವರ್ಷವೂ ರಾಮನವಮಿ ಕೊನೆ ದಿವಸ ನಾವು ಬೆಳಗ್ಗೆ ಪಂಚಾಮೃತ ಆಗಿರ್ಬೋದು, ಅಲಂಕಾರ, ತೊಟ್ಲು ಸೇವೆ, ಅಷ್ಟಾವಧಾನ, ಪ್ರತಿಯೊಂದು ಪೂಜೆಯನ್ನು ಮಾಡಿಕೊಂಡು ಮಹಾಮಂಗಳಾರತಿ ಮಾಡಿ ಪ್ರತಿಯೊಬ್ಬರಿಗೂ ಇಲ್ಲಿ ಪಾನಕ, ಕೋಸಂಬರಿ ವ್ಯವಸ್ಥೆ, ದೇವರ ಪ್ರಸಾದ ಮತ್ತು ಭಕ್ತಾದಿಗಳು ಕೂಡ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ. ಅದನ್ನು ನಾವು ಈ ಕಾರ್ಯಕ್ರಮನ ಪ್ರತಿ ವರ್ಷ ಮಾಡ್ಕೋತಾ ಬಂದಿದ್ದೀವಿ. ಹಾಗೆ ಮೊನ್ನೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಏನು ಅಯೋಧ್ಯೆಯಲ್ಲಿ ಪ್ರಾರಂಭ ಮಾಡಿದರು, ಅವತ್ತಿನ ದಿವಸವೂ ಕೂಡ ನಮಗೆ ಭಕ್ತಾದಿಗಳು, ಅದರಲ್ಲಿ ಬಂಗಾರದ ಅಂಗಡಿಯವರು ಎಲ್ಲರೂ ಸೇರಿ ಅನ್ನದಾನ ಮಾಡಿದ್ರು. ಇಲ್ಲಿ ಸುಮಾರು 1.5 ಲಕ್ಷ ತನಕ ಖರ್ಚು ಮಾಡಿ ಅನ್ನದಾನ ಮಾಡಿ ರಾಮತಾರಕ ಹೋಮ ಮಾಡಿಸಿದ್ರು. ದೊಡ್ಡದಾಗಿ ಫಂಕ್ಷನನ್ನು ಮಾಡಿದ್ರು. ಅದನ್ನು ಕೂಡ ಕಾರ್ಯಕ್ರಮ ನಾವು ಮಾಡಿದ್ವಿ ಇಲ್ಲಿ. ಇದೇ ಥರ ಭಕ್ತಾದಿಗಳಿಂದ ಇನ್ನೂ ನಮಗೆ ದೇವರು, ಅವರಿಗೆ ರಾಮದೇವರು, ರಾಮಚಂದ್ರ, ಸೀತಾರಾಮಚಂದ್ರ, ಹನುಮಂತ, ಲಕ್ಷ್ಮಣ ಅವರಿಗೆ ನಮ್ಮ ಹರಿಹರ ಜಯಂತ ಪ್ರತಿಯೊಬ್ಬರಿಗೂ ಆರೋಗ್ಯಗಳನ್ನು ಕೊಟ್ಟು ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಅವರಿಗೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಶ್ರೀರಾಮ್. ಇವಾಗ ನಾವು ರಾಮದೇವ್ರು ಅಲ್ಲಿ ಮೂಲ ದೇವರು ಕಟ್ಟಿದ್ವಿ. ಅಲ್ಲಿ 500 ವರ್ಷದ ಕೆಳಗೆಲ್ಲ ಹಾಳಾಗಿತ್ತಲ್ಲ. ಹರಿಹರದಿಂದ ಯಾರು ಹೋಗಿ ಬಂದಿದ್ದಾರೆ ಅಲ್ಲಿಗೆ, ಎಲ್ಲಿಗೆ ಶ್ರೀರಾಮ ಗುಂಬಜ ಕೆಡಬೇಕಾದ್ರೆ ಹೋಗಿದ್ದರು. ಅವರಿಗೆಲ್ಲ ಕರಸೇವಕರಿಗೆ ಬಂದಿಲ್ಲಿ ಸನ್ಮಾನ ಮಾಡಿದ್ವಿ ಜನವರಿ 22ನೇ ತಾರೀಕು ಇಲ್ಲೇ. ಅದೇ ರೀತಿ ನಮ್ಮ ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡಿದವರು ಮತ್ತು ನಮ್ಮ ಕಿರ್ಲೋಸ್ಕರ ಕಂಪನಿ ರಾಮಚಂದ್ರ ವೈಸ್ ಪ್ರೆಸಿಡೆಂಟ್ ಇದ್ದರು. ಅವರೆಲ್ಲ ಸಹಕಾರ ಕೊಟ್ಟರು ನಮಗೆ. ಮತ್ತು ಸ್ವಯಂ ಪ್ರಕಾಶ ಸರಸ್ವತಿ ಸ್ವಾಮಿಗಳು ಹರಿಹರಪುರ ಅವರಿಂದ ಪ್ರತಿಷ್ಠಾಪನೆ ಆಯಿತು. ಮೂರ್ತಿ ಕೊಟ್ಟವರು ಯಲ್ಲಪ್ಪ ಭೂತಿ ಅಂಥೇಳಿ ಮೂರ್ತಿ ಕೊಟ್ಟವರು. ಮೂರ್ತಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ. ಮೂರ್ತಿ ಮಾಡಿದ್ರೆ ಮೈಸೂರ ಮಾಡಿದ್ವಿ. ಮಾಡಿದ ಮೇಲೆ ಆ ಮೂರ್ತಿ ಮಾಡಿದ್ರೆ ಕೊಡು ಮನಸ್ಸಿದ್ದಿಲ್ಲ ಅವ್ರಿಗೆ. ಮೂರ್ತಿನ ನಾವು ಪೂಜೆ ಮಾಡ್ತೀವಿ ಅಂಥೇಳಿ ಅವರು ಪ್ರತಿ ದಿವಸ ಬರೀ ಸ್ನಾನ ಮಾಡೇ ಮಾಡ್ತಿದ್ರು. ಒಂದಕ್ಕೆ ಹೋಗಿ ಬಂದ್ರೂ ಮುಂದೆ ಮಾಡ್ತಿದ್ದಿಲ್ಲ. ಈ ದೃಷ್ಟಿ ಹೀಗಾಗಿ ನಮ್ಮ ದೇವರು ತುಂಬ ಲಕ್ಷಣವಾಗಿದ್ದಾರೆ. ರಾಮದೇವ್ರು ಅಂದ್ರೆ ಲಕ್ಷಣವಾಗಿರ್ತಾರೆ, ಇನ್ನು ಪ್ರಶ್ನೆ ಬರೋಂಗಿಲ್ಲ. ಹಿಂಗೆ ಎಲ್ಲರ ಸಹಕಾರದಿಂದ MP ಕುಮಾರ್ ಅಂತಿದ್ದರು, ಅವರು ಕೂಡ ಸಹಕಾರ ಕೊಟ್ಟರು ನಮಗೆ. ಮತ್ತು ಎಲ್ಲ ಸರ್ವ ಜನರ ಸಹಕಾರದಿಂದ ಇಷ್ಟು ಬೆಳೆದಿದೆ. ಅದಕ್ಕೆಲ್ಲ ಕಾರಣೀಭೂತ ಅಂದರೆ ಇಲ್ಲಿ ಅಕೌಂಟು 10 ಪೈಸೆ ತಿಂದಿಲ್ಲ ಅಂತ ಜನಕ್ಕೆಲ್ಲ ಗೊತ್ತಿರೋದ್ರಿಂದ ಕೊಡ್ತಿದ್ರು ನಮಗಿಲ್ಲ. ಈಗ ನಲ್ಲೂರು ಬಂಗಾರದ ಅಂಗಡಿದಲ್ಲ, ಅವರಿಗೆ ಒಮ್ಮೆ ರಾಮನವಮಿ ಪ್ರೆಸಿಡೆಂಟ್ ಗೌರವ ಪ್ರೆಸಿಡೆಂಟ್ ಮಾಡಿ ನಂಗೆ ಮಾತಾಡಲಿಕ್ಕೆ ಬರ್ದಲ್ಲ ಬೇಡ ಅಂತ ಹೇಳಿದ್ರು. ಹಂಗಾಗಿ ಕೊಡಿಸಿದ್ವಿ. ಅವ್ರು ಹೇಳಿದರು
ಈ ದೇವಸ್ಥಾನಕ್ಕೆ 100 ರೂಪಾಯಿ ಕೊಟ್ಟರೆ 150 ರೂಪಾಯಿ ಕೆಲಸ ಆಗ್ತದೆ. ಬೇರೆ ಕಡೆಗೆ 100 ರೂಪಾಯಿ ಕೊಟ್ಟರೆ 25 ರೂಪಾಯಿ ಕೆಲಸ ಆಗ್ತದೆ. ಇದನ್ನು 2 ಸಲ ಹೇಳಿದ್ರು. ಅಂದರೆ ಜನಕ್ಕೆ ಅಷ್ಟು ವಿಶ್ವಾಸ ಇಲ್ಲಿ ಕೊಟ್ಟದ್ದು ಏನು ಹಾಳಾಗೋದಿಲ್ಲ ಅಂಥೇಳಿ. ಹೀಗಾಗಿ ಎಲ್ಲ ಭಕ್ತರ ಸಹಕಾರದಿಂದ ಈ ಪ್ರಮಾಣದಲ್ಲಿ ಬೆಳೆದಿದೆ. ಮತ್ತು ಪ್ರತಿ ವರ್ಷವೂ ಮಧ್ಯಾಹ್ನ 3 ಗಂಟೆ ತನಕ ಒಂದು 3,000 ಜನ ತನಕ ಬರ್ತಾರೆ. ಸಾಯಂಕಾಲ 4,000 ಜನ ಬರ್ತಾರೆ. ಆದರೆ ಮನೆ ಜನವರಿ 22ಕ್ಕೆ ನಾವು ಭೂತೋ ನವವೇಶತ್ ಅಂತೇಳಿ ಲೆಕ್ಕಿಲ್ಲದಷ್ಟು ಜನ ಬಂತು ದೇವ್ರ ದರ್ಶನಕ್ಕೆ. ಅದಕ್ಕೆ ಶ್ರೀರಾಮ ಕಾರಣ ಹೊರತಾಗಿ ನಾವಲ್ಲ, ನಮ್ಮ ಸೇವೆ ಮಾತ್ರ ಮಾಡ್ತೀವಿ ನಾವೆಲ್ಲ ಭಕ್ತರು ಸೇರಿ, ಬೇರೆ ಏನಿಲ್ಲ. ಭಗವಂತ ಈ ರೀತಿ ನಮಗೆಲ್ಲ ಆರೋಗ್ಯ ಕೊಟ್ಟಾನ ಸೇವೆ ಮಾಡಿದ್ದಕ್ಕೆ. ಮತ್ತೆ ಮತ್ತೆ ಜೈ ಶ್ರೀರಾಮ್. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.